ನೇಮಕಾತಿ ಹಗರಣದಲ್ಲಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಅರೆಸ್ಟ್ ಆಗ್ತಾರಾ? ನಿನ್ನೆ ಬೆಳಿಗ್ಗೆಯಿಂದ ಬೆಂಗಳೂರಿನ ಶಿವಶಂಕರಪ್ಪ ಅವರ ಮನೆಯಲ್ಲಿ ಇಡಿ ಅಧಿಕಾರಿಗಳು ಶೋಧ ನಡೆಸಿದ್ದಾರೆ. ಸತತ 23 ಗಂಟೆಗಳಿಂದಲೂ ನಡೀತಾ ಇರುವಂತಹ ತಲಾಶಿ. ಶಿವಶಂಕರಪ್ಪ ಮತ್ತು ಅವರ ಮಗಳು ಸುಮಾ ವಿಚಾರಣೆ ಕೂಡ ಮಾಡಿದ್ರು ಅಧಿಕಾರಿಗಳು. ನಿನ್ನೆಯಿಂದ ನಡೀತಾ ಇರೋ ತಲಾಶ್. ನಿನ್ನೆ ಬನಶಂಕರಿಯ ಶಿವಶಂಕರಪ್ಪ ಮನೆ ಮೇಲೂ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ರು. ನಿನ್ನೆ ದಾಳಿಯಲ್ಲಿ ಸಿಕ್ಕಂತಹ ದಾಖಲೆಗಳನ್ನ ಮುಂದಿಟ್ಟುಕೊಂಡು ಇಡಿ ಅಧಿಕಾರಿಗಳು ಶಿವಶಂಕರಪ್ಪ ಮತ್ತು ಅವರ ಮಗಳು ಸುಮಾ ಇಬ್ಬರನ್ನು ವಿಚಾರಣೆಗೊಳಪಡಿಸಿದ್ರು. ದಾಖಲೆ ಒಂದಷ್ಟು ಪತ್ತೆ ಹಚ್ಚಿದ್ದಾರೆ ಅಧಿಕಾರಿಗಳು. ಇವತ್ತು ಬೆಳಿಗ್ಗೆಯಿಂದ ಶಿವಶಂಕರಪ್ಪ ಮತ್ತು ಅವರ ಮಗಳು ಸುಮಾ ವಿಚಾರಣೆ ನಡೀತಾ ಇದೆ. ಪಶುವೈದ್ಯಾಧಿಕಾರಿ ನೇಮಕ ದಾಖಲೆಗಳನ್ನ ಮುಂದಿಟ್ಟುಕೊಂಡು ಇಡಿ ಅಧಿಕಾರಿಗಳು ತೀವ್ರ ವಿಚಾರಣೆ ನಡೆಸಿದ್ದಾರೆ. ನಿನ್ನೆಯಿಂದಲೂ ಶಿವಶಂಕರಪ್ಪ ಮನೆಯಲ್ಲಿ ನಡೀತಾ ಇರುವಂತಹ ಶೋಧ. ಶಿವಶಂಕರಪ್ಪ ಕುಟುಂಬದ 4 ಬ್ಯಾಂಕ್ ಖಾತೆಗಳ ಡೀಟೇಲ್ಸ್ ಅನ್ನ ಪಡ್ಕೊಂಡಿದ್ದಾರೆ ಅಧಿಕಾರಿಗಳು. ಡಾಲರ್ಸ್ ಕಾಲೋನಿ ಹೊಯ್ಸಳ ಡ್ರೀಮ್ಸ್ ಅಪಾರ್ಟ್ಮೆಂಟ್ ನಲ್ಲಿ ವಿಚಾರಣೆ ನಡೀತಾ ಇದೆ. ಈ ಪ್ರಕರಣದಲ್ಲಿ ಶಿವಶಂಕರಪ್ಪ ಅರೆಸ್ಟ್ ಆಗ್ತಾರಾ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸಂಪರ್ಕದಲ್ಲಿದ್ದಾರೆ. ಕಿರಣ್, ನಿನ್ನೆಯಿಂದ ನಡೀತಾ ಇರುವಂತಹ ಶೋಧ ಕಾರ್ಯ ವಿಚಾರಣೆ ಕೂಡ ನಡೀತಾ ಇದೆ. ಆದ್ರೆ ಈ ಪ್ರಕರಣದಲ್ಲಿ ಯಾವುದೇ ಕ್ಷಣದಲ್ಲಿ ಶಿವಶಂಕರಪ್ಪ ಅರೆಸ್ಟ್ ಆಗಬಹುದು ಅಂತಲೇ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಏನ್ ಸಿಚುವೇಶನ್ ಇದೆ? ಶ್ವೇತಾ, KPSC ಹಗರಣ ಏನಿದೆ ರಾಜ್ಯದಲ್ಲಿ ದೊಡ್ಡ ಸಂಚಲನ ಮೂಡಿಸಿರ್ತಕ್ಕಂಥದ್ದು. ಅದರಲ್ಲೂ ಸಹ ಸದನದಲ್ಲೂ ಸಹ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಈ ನಡುವೆ ಇಡಿ ಅಧಿಕಾರಿಗಳೇನಿದ್ದಾರೆ ಕಳೆದ ಸತತ 31 ಗಂಟೆಗಳಿಂದಲೂ ಸಹ ನಿರಂತರವಾಗಿ ಶೋಧ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಸಹ ರೈಡ್ ಮಾಡಿದ್ರು. 21 ಸ್ಥಳಗಳಲ್ಲಿ ರೈಡ್ ಮಾಡಿ ಈಗ ನಿನ್ನೆಯಿಂದಲೂ ಸಹ ಸರ್ಚ್ ನಡೀತಾ ಇರ್ತಕ್ಕಂಥದ್ದು. ಬೆಂಗಳೂರಿನ ನ್ಯೂ BL ರಸ್ತೆಯಲ್ಲಿರ್ತಕ್ಕಂಥ ಹೊಯ್ಸಳ ಡ್ರೀಮ್ಸ್ ಅಪಾರ್ಟ್ಮೆಂಟ್ ಏನಿದೆ, ಶಿವಶಂಕರಪ್ಪ ಅವರ ಮಗಳು ಸುಮಾ ಸಾವ್ಕಾರ್ಗೆ ಸೇರಿದಂತಹ ಮನೆ ಅಪಾರ್ಟ್ಮೆಂಟ್ ಇದು. ಈ ಫ್ಲಾಟ್ ನಲ್ಲಿ ತನಿಖಾಧಿಕಾರಿಗಳು ಇಡಿ ಅಧಿಕಾರಿಗಳೇನಿದ್ದಾರೆ ಅವರು ನಿರಂತರವಾಗಿ ವಿಚಾರಣೆ ಮಾಡ್ತಾ ಇದ್ದಾರೆ. ನಿನ್ನೆ ಕೂಡ ಇಲ್ಲಿ ಹೊಯ್ಸಳ ಡ್ರೀಮ್ಸ್ ಅಪಾರ್ಟ್ಮೆಂಟ್ ಅಲ್ಲಿ ಸಹ ಶೋಧ ನಡೆಸಿದ್ರು. ಮತ್ತೆ ಬನಶಂಕರಿಯಲ್ಲಿರ್ತಕ್ಕಂಥ ಶಿವಶಂಕರಪ್ಪ ಸಾವ್ಕಾರ್ ಅವರ ಮನೆ ಕೂಡ ಶೋಧ ಮಾಡಿದ್ರು. ಈಗ 4 ಬ್ಯಾಂಕ್ ಅಕೌಂಟ್ಗಳು ಡೀಟೇಲ್ ಸಿಕ್ಕಿದೆ. ಮತ್ತೆ ಪಶು ವೈದ್ಯಕೀಯ ಅಧಿಕಾರಿಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಹಗರಣಕ್ಕೆ ಸಂಬಂಧಿಸಿದಂತೆ ಕೆಲವು ದಾಖಲೆಗಳು ಸಿಕ್ಕಿರ್ತಕ್ಕಂಥದ್ದು. ಅಲ್ಲದೆ ಕೈಗಾರಿಕಾ ಅಭಿವೃದ್ಧಿ ಅಧಿಕಾರಿ ಅಂದ್ರೆ ವಿಸ್ತರಣಾ ಅಧಿಕಾರಿಗೆ ಸಂಬಂಧಿಸಿದಂತ ಕೆಲವು ದಾಖಲೆಗಳು ಸಹ ಲಭ್ಯವಾಗಿರ್ತಕ್ಕಂಥದ್ದು. ಈ 2 ದಾಖಲೆಗಳು ಬ್ಯಾಂಕ್ ಡಾಕ್ಯುಮೆಂಟ್ಸ್ ಅನ್ನ ಶಿವಶಂಕರಪ್ಪ ಸಾವ್ಕಾರ್ ಮತ್ತೆ ಸುಮಾ ಸಾವ್ಕಾರ್ ಅವರ ಮುಂದೆ ಇಟ್ಟು ವಿಚಾರಣೆ ನಡೆಸಲಾಗ್ತಾ ಇದೆ. ಇಲ್ಲಿ ನೋಡ್ಬೋದು ದೃಶ್ಯಗಳಲ್ಲೂ ಸಹ ಈಗಾಗಲೇ ಅಧಿಕಾರಿಗಳು ಸಹ ಬಂದು ಹೋಗಿರ್ತಕ್ಕಂಥದ್ದು. ನಿನ್ನೆ ಬೆಳಗ್ಗೆ 6 ಗಂಟೆಗೆ ಬರ್ತಾರೆ. 6 ಗಂಟೆಯಿಂದ ಸಹ ನಿರಂತರವಾಗಿ ಈಗ 31 ಗಂಟೆ ಕಳೀತಾ ಇರ್ತಕ್ಕಂಥದ್ದು. ನಿರಂತರವಾಗಿ 4 ಅಧಿಕಾರಿಗಳ ತಂಡ ಏನಿದೆ ಫ್ಲಾಟ್ ನಂಬರ್ 304 ನಲ್ಲಿ ಸಹ ಇನ್ನೂ ಸಹ ಶೋಧ ಕಾರ್ಯ ಮುಂದುವರಿಸಿದ್ದಾರೆ. ಹೊಯ್ಸಳ ಡ್ರೀಮ್ಸ್ ಅಪಾರ್ಟ್ಮೆಂಟ್ ಏನಿದೆ ಇದು ಸುಮಾ ಸಾವ್ಕಾರ್ಗೆ ಸೇರಿದ್ದು. ಶಿವಶಂಕರಪ್ಪ ಮಗಳು ಅವ್ರಿಗೆ ದಾಖಲೆಗಳನ್ನ ಮುಂದೆ ಇಟ್ಟು ಅಧಿಕಾರಿಗಳು ಕ್ವಶನ್ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಪಶು ವೈದ್ಯಕೀಯ ಅಧಿಕಾರಿ, ಕೈಗಾರಿಕಾ ವಿಸ್ತರಣಾ ಅಧಿಕಾರಿಗೆ ಈ ಪೋಸ್ಟ್ಗಳನ್ನ ನೀಡೋದಕ್ಕೆ 70 ರಿಂದ 80 ಲಕ್ಷ ಲಂಚವನ್ನು ಪಡೆದಿರೋ ಆರೋಪ ಇತ್ತು. ಕಳೆದ 2019ರಿಂದ ಶಿವಶಂಕರಪ್ಪ ಸಾವ್ಕಾರು KPCC ಅಧ್ಯಕ್ಷರಾಗಿದ್ರು. ಈ ನಡುವೆ ಸಾಕಷ್ಟು ನೇಮಕಾತಿಗಳು ನಡೆದಿರ್ತಕ್ಕಂಥದ್ದು. ಈಗ ಪಶು ವೈದ್ಯಕೀಯ ಅಧಿಕಾರಿ ನೇಮಕ ಸಂದರ್ಭದಲ್ಲಿ ಸಾಕಷ್ಟು ಹಗರಣಗಳು ನಡೆದಿದೆ ಅನ್ನೋ ಮಾತುಗಳು ಕೇಳಿ ಬಂದಿತ್ತು. ಕೋಟ್ಯಾಂತರ ರೂಪಾಯಿ ಹಗರಣ ನಡೆದಿರೋದ್ರಿಂದ ಇದ್ರ ಬಗ್ಗೆ ಕೆಲವು ಮಹತ್ವದ ದಾಖಲೆಗಳು ಸಹ ಲಭ್ಯವಾಗಿದೆ. ಇಡಿ ಪ್ರೆಸ್ ನೋಟ್ನಲ್ಲೂ ಸಹ ತಿಳಿಸಿತ್ತು 70 ರಿಂದ 80 ಲಕ್ಷಕ್ಕೆ ಒಂದೊಂದು ಪೋಸ್ಟ್ಗಳನ್ನ ಹರಾಜು ಹಾಕಲಾಗಿದೆ, ಲಂಚ ತೆಗೆದುಕೊಂಡು ನೀಡಲಾಗಿದೆ ಅಂತೇಳಿ ತನ್ನ ಪ್ರೆಸ್ ನೋಟ್ನಲ್ಲೂ ಸಹ ತಿಳಿಸಿತ್ತು. ಹೀಗಾಗಿ ಶಿವಶಂಕರಪ್ಪ ಸಾವ್ಕಾರ್ಗೆ ಈಗ ಬಂಧನ ಭೀತಿ ಎದುರಾಗಿರ್ತಕ್ಕಂಥದ್ದು. ಕಳೆದ ಸತತವಾಗಿ 31 ಗಂಟೆಗಳ ನಿರಂತರವಾಗಿ ರೈಡ್ ನಡೀತಾ ಇದೆ, ಶೋಧ ಕಾರ್ಯ ನಡೀತಾ ಇರ್ತಕ್ಕಂಥದ್ದು. ಕೆಲವು 4 ಬ್ಯಾಂಕ್ನ ಡೀಟೇಲ್ ಸಿಕ್ಕಿದೆ.
ಪಶು ವೈದ್ಯಕೀಯ ಅಧಿಕಾರಿಗೆ ಸಂಬಂಧಿಸಿದ ಹಗರಣಕ್ಕೆ ಸಂಬಂಧಿಸಿದಂತೆ ದಾಖಲೆಗಳು ಲಭ್ಯ ಆಗಿದೆ. ಮತ್ತೆ ಶಿವಶಂಕರಪ್ಪ ಏನಿದ್ದಾರೆ, ಕೆಲವು ರಾಜ್ಯಾದ್ಯಂತ ಕೆಲವು ಕಡೆ ಏನು ಅಕ್ರಮವಾಗಿ KPSCC ಅಧ್ಯಕ್ಷರಾದ ನಂತರ ಸಾಕಷ್ಟು ಜಮೀನುಗಳನ್ನ ಖರೀದಿ ಮಾಡಿದ್ದಾರೆ. ಹೀಗಾಗಿ ಎಲ್ಲ ದಾಖಲೆಗಳು, ಈ ಹಗರಣದ ದಾಖಲೆಗಳು, ಬ್ಯಾಂಕ್ ಡೀಟೇಲು ಮತ್ತೆ ಅಕ್ರಮವಾಗಿ ಹಣ ಗಳಿಸಿರ್ತಕ್ಕಂಥದ್ದು, ಹವಾಲಾ ಟ್ರಾನ್ಸಾಕ್ಷನ್ ಆಗಿದೆ ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ ಈಗ ಇಡಿ ಅಧಿಕಾರಿಗಳು ತನಿಖೆ ನಡೆಸ್ತಾ ಇರ್ತಕ್ಕಂಥದ್ದು. 4 FIRಗಳು ದಾಖಲಾಗಿದ್ದು ರಾಜ್ಯ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಿ CID ತನಿಖೆಗೆ ಕೊಟ್ಟಿತ್ತು. ಆದರೆ ಈ ನಡುವೆ ಇಡಿ ಎಂಟ್ರಿ ಆಗಿರೋದು ಹಿನ್ನೆಲೆಯಲ್ಲಿ ಸಾಕಷ್ಟು ಮಹತ್ವವನ್ನ ಈ ಪ್ರಕರಣ ಪಡ್ಕೊಂಡಿದೆ. KPCC ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾವುಕಾರ್ ಮೇಲೆ ಗಂಭೀರ ಆರೋಪಗಳಿದಾವೆ. ಪಶು ವೈದ್ಯಕೀಯ ಆಗಿರ್ಬೋದು, ಕೈಗಾರಿಕಾ ವಿಸ್ತರಣಾಧಿಕಾರಿ ಅಂದ್ರೆ ಸ್ವಜನ ಪಕ್ಷಪಾತ, ಮಗಳಿಗೆ ಹುದ್ದೆಯನ್ನ ಕೊಡಿಸೋದಕ್ಕೆ ಸಹ ಸ್ವಜನ ಪಕ್ಷಪಾತ ಮಾಡಿದ್ದಾರೆ ಅನ್ನೋ ಆರೋಪ ಇತ್ತು. ಹೀಗಾಗಿ ರಾಜ್ಯಪಾಲರಿಗೂ ಸಹ ದೂರು ದಾಖಲಾಯಿತು. ಈಗ ಇದೆಲ್ಲದನ್ನ ನೋಡಿದ್ರೆ ದೊಡ್ಡ ಹಗರಣ ನಡೆದಿದೆ. ಹೀಗಾಗಿ ಇಡಿ ಎಂಟ್ರಿ ಆಗಿರೋದ್ರಿಂದ ನಿರಂತರವಾಗಿ ತನಿಖೆ ಮತ್ತೆ ದಾಖಲೆಗಳ ಪರಿಶೀಲನೆ ಮತ್ತೆ ದಾಖಲೆಗಳನ್ನ ಇಟ್ಟು ನಿರಂತರವಾಗಿ ವಿಚಾರಣೆ ಮಾಡ್ತಾ ಇರ್ತಕ್ಕಂಥದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.